ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನ ಎಂಎನ್ ಕೃಷ್ಣಪ್ಪ, ಜಿಟಿ ಮುನಿಕೃಷ್ಣಪ್ಪ ಬಡಾವಣೆಯಲ್ಲಿ ಕೋಮು ಸೌಹಾರ್ದತೆಗೆ ನಿದರ್ಶನವಾಗಿ ಕಳೆದ 13 ವರ್ಷಗಳಿಂದ ಜಾತ್ರೆ ನಡೆಯುತ್ತಿದೆ. ಇಲ್ಲಿನ ಹಿಂದೂ ದೇವರಿಗೆ ಮುಸ್ಲಿಂ ವ್ಯಕ್ತಿಯೊಬ್ಬರು ಪೂಜೆ ಮಾಡುವ ಜೊತೆಗೆ ಕರ್ಪೂರ ಬೆಳಗಿ ಆರತಿ ಎತ್ತುವುದು ಮುಸ್ಲಿಂ ವ್ಯಕ್ತಿಯೇ ಆಗಿರುವುದು ವಿಶೇಷ. ಇದು ಕೋಮು ಸೌಹಾರ್ದತೆಗೆ ಸಂಕೇತವಾಗಿದ್ದು, ಇಂದು ನಡೆದ ಜಾತ್ರೆಯಲ್ಲೂ ಈ ಸೌಹಾರ್ದತೆ ಮುಂದುವರಿಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೀಗೆ ಮಹಿಳೆಯರು, ಯುವಕರು ಸೇರಿ ಕುಣಿದು ಕುಪ್ಪಳಿಸುತ್ತಿರೋ ದೃಶ್ಯಗಳು ಕಾಣಿಸಿದ್ದು ಚಿಕ್ಕಬಳ್ಳಾಪುರದ ಪ್ರಶಾಂತ ನಗರದ 5ನೇ ವಾರ್ಡಿನ ಎಂಎನ್ ಕೃಷ್ಣಪ್ಪ, ಜಿಟಿ ಮುನಿಕೃಷ್ಣಪ್ಪ ಬಡಾವಣೆಯಲ್ಲಿ. ಆಷಾಢ ಮಾಸದ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಗಂಗಮ್ಮ ದೇವಿ ಮತ್ತು ಶ್ರೀ ಬೆಂಕಿ ಮಾರಮ್ಮ ದೇವಿಯರನ್ನು ತಂದು ಪ್ರತಿಷ್ಠಾಪಿಸಿ ಜಾತ್ರೆ ನಡೆಸಲಾಯಿತು. ಕಳೆದ 13 ವರ್ಷಗಳಿಂದ ಇದೇ ಪ್ರದೇಶದಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಗಣಪತಿ ಪ್ರತಿಷ್ಠಾಪನೆ ಮತ್ತು ಆಷಾಢ ಮಾಸದಲ್ಲಿ ಜಾತ್ರೆ ನಡೆಯುತ್ತಿತ್ತು. ಈ ಜಾತ್ರೆಯಲ್ಲಿ ದೇವಿಯರಿಗೆ ಮತ್ತು ಗಣಪತಿ ಪೂಜೆ ಸಲ್ಲಿಸುವುದು ಮುಸ್ಲಿಂ ವ್ಯಕ್ತಿ. ಸದಾ ಕೋಮು ದ್ವೇಷದ ವಿಚಾರಗಳೇ ಹೆಚ್ಚಾಗಿರುವ ಪ್ರಸ್ತುತ ಕಾಲಘಟ್ಟದಲ್ಲಿ ಪ್ರಶಾಂತ ನಗರದ ಈ ಜಾತ್ರೆ ಕೋಮು ಸೌಹಾರ್ದತೆಗೆ ಸಂಕೇತವಾಗಿದೆ. ಇಲ್ಲಿ ಶ್ರೀ ಗಂಗಮ್ಮ ದೇವಿ ಮತ್ತು ಶ್ರೀ ಬೆಂಕಿ ಮಾರಮ್ಮ ದೇವಿಯರನ್ನು ತಂದು ಪ್ರತಿಷ್ಠಾಪಿಸಿ ಕಳೆದ 3 ದಿನಗಳಿಂದ ಗಣಪತಿ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗಿದೆ. ನಂತರ ಇಡೀ ಬಡಾವಣೆಯ ಮಹಿಳೆಯರು ತಂಬಿಟ್ಟಿನ ದೀಪಗಳನ್ನು ಬೆಳಗಿಸಲಾಗಿದೆ. ಇನ್ನು ಈ ವಾರ್ಡಿನ ನಗರಸಭೆ ಸದಸ್ಯರಾಗಿದ್ದ ಜೆ ನಾಗರಾಜ್ ಈ ಜಾತ್ರಾ ಮಹೋತ್ಸವದ ಪ್ರಮುಖರಲ್ಲಿ ಒಬ್ಬರಾಗಿದ್ದು, ಈ ಸಂಭ್ರಮದಲ್ಲಿ ಭಾಗಿಯಾಗಿ ಮಾತನಾಡಿ, ಲೋಕ ಕಲ್ಯಾಣಕ್ಕಾಗಿ ಜಾತ್ರಾ ಮಹೋತ್ಸವ ನಡೆಸಲಾಗುತ್ತಿದೆ. ಶಕ್ತಿ ದೇವತೆಗಳನ್ನು ತಂದು ಪ್ರತಿಷ್ಠಾಪಿಸಿ ಪೂಜೆಗಳನ್ನು ನೆರವೇರಿಸಿ ಬಲಿ ನೀಡಲಾಗುತ್ತಿದೆ. ಇದರಿಂದ ಉತ್ತಮ ಮಳೆ ಬೆಳೆಯಾಗಿ ಸಮಾಜದಲ್ಲಿ ಶಾಂತಿ ಮತ್ತು ಸುಭಿಕ್ಷೆಯಿಂದ ಇರಲಿ ಎಂಬ ಉದ್ದೇಶದಿಂದ ಜಾತ್ರೆ ನಡೆಸಲಾಗುತ್ತಿದೆ. ಎಲ್ಲರೂ ಸುಭಿಕ್ಷೆಯಿಂದ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ಹೇಳಿದರು. ಅಲ್ಲದೆ ಈ ಜಾತ್ರೆಯಲ್ಲಿ ಹಿಂದೂ ದೇವರಿಗೆ ಮುಸ್ಲಿಂ ವ್ಯಕ್ತಿ ಪೂಜೆ ಮಾಡುವ ಮೂಲಕ ಕೋಮು ಸೌಹಾರ್ದತೆಗೆ ನಿದರ್ಶನವಾಗಿದೆ ಎಂದರು. ನಮ್ಮ ಚಿಕ್ಕಬಳ್ಳಾಪುರದ ಬಹಳ ಪ್ರಸಿದ್ಧಿ ಪಡೆದಿರ್ತಕ್ಕಂಥ 5ನೇ ವಾರ್ಡಿನ ಶಾಶ್ವತ ಗೆಳೆಯರ ಬಳಗ ಸುಮಾರು 13 ವರ್ಷಗಳಿಂದ ಈ ಒಂದು ಸಾಂಪ್ರದಾಯಬದ್ಧವಾಗಿ ದೇವತಾ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ಭಾಳ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಕೂಡ ಭಾಳ ವಿಶೇಷವಾಗಿ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಒಂದು ಸಮಿತಿ ಅಂತ ಮಾಡಿಕೊಂಡು ಒಂದು ಯುವಕರ ತಂಡ, ಒಂದು ಹಿರಿಯರ ತಂಡ ಕಟ್ಕೊಂಡು, ಒಂದು ಮಹಿಳೆಯರ ತಂಡ ಕಟ್ಕೊಂಡು ಭಾಳ ನೀಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ 4ನೇ ದಿನ ಈ ದಿನ ಭಾಳ ಯಶಸ್ವಿಯಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ವಿಶೇಷವಾಗಿ ಪೂಜೆ ಸಲ್ಲಿಸಿ ಆರತಿ ಬೆಳಗಿಸಿ ಭಾಳ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆಶೀರ್ವಾದ ಕೊಡೋದ್ರ ಮುಖಾಂತರ ಹಿರಿಯರು ಭಾಳ ಖುಷಿ ಪಡುವಂಥ ವಿಚಾರ ಇದಾಗಿದೆ. ಅದೇ ರೀತಿ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಸೌಹಾರ್ದತೆ ಮತ್ತು ಸಾಮರಸ್ಯ ಸಂಕೇತ. ಇಲ್ಲಿ ಧರ್ಮಕ್ಕಿಂತ ಭಕ್ತಿ ಮತಗಳ ಗಡಿ ಇಲ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ನಮ್ಮ ಮುಸ್ಲಿಂ ಸಮುದಾಯದ ಒಂದು ಕುಟುಂಬ ಸುಮಾರು 13 ವರ್ಷಗಳಿಂದ ಈ ಒಂದು ವಿಘ್ನೇಶ್ವರನ ಕಾರ್ಯಕ್ರಮ ಮತ್ತು ನವ ದುರ್ಗೆಯರ ಕಾರ್ಯಕ್ರಮ, ಅದೇ ರೀತಿ ಜಾತ್ರಾ ಮಹೋತ್ಸವ ಭಾಳ ವಿಶೇಷವಾಗಿ ಒಂದು ಪ್ರಧಾನ ಅರ್ಚಕರ ಪಾತ್ರ ವಹಿಸಿ ಯಾವಾಗಲೂ ಕೂಡ ವರ್ಷ ಕೂಡ ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದು ಭಾಳ ನಮಗೆ 5ನೇ ವಾರ್ಡ್ಗೆ ಅದೊಂದು ಸಂತೋಷದ ವಿಚಾರ. ಅದೇ ರೀತಿ ಈ ಒಂದು ವಾರ್ಡಲ್ಲಿರ್ತಕ್ಕಂಥ ಒಂದು ಅಡ್ಡ ರಸ್ತೆಗಳು ಮತ್ತು ಮುಖ್ಯ ರಸ್ತೆಗಳಲ್ಲಿ ಒಂದು ದೇವರ ಒಂದು ಮೆರವಣಿಗೆ ಹೋದಾಗ ಇಲ್ಲಿನ ಒಂದು ಜಾತಿ ಮತಗಳನ್ನು ಮರೆತು ಒಂದು ಮುಸ್ಲಿಂ ಸಮುದಾಯದವರು ಕೂಡ ಪೂಜೆ ಸಲ್ಲಿಸುವಂಥದ್ದು, ಅದೇ ರೀತಿ ಕರ್ಪೂರ ದೀಪ ಬೆಳಗಿಸುವಂಥದ್ದು ವಿಶೇಷ ಇಲ್ಲಿ. ಅದೇ ರೀತಿ ಈ ಒಂದು ವಿಶೇಷತೆ ಈ ಒಂದು ಮಣ್ಣಿಗೆ, ಈ ದೇಶಕ್ಕೆ ಇರೋದರಿಂದ ಈ ಲೋಕ ಕಲ್ಯಾಣಕ್ಕಾಗಿ ನಮ್ಮ 5ನೇ ವಾರ್ಡಿನಲ್ಲಿ ಭಾಳ ವಿಶೇಷವಾಗಿ ಸಾಂಪ್ರದಾಯಬದ್ಧವಾಗಿ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಈ ಒಂದು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ರೈತರು, ಮಕ್ಕಳು, ಮಹಿಳೆಯರು ಎಲ್ಲರೂ ಸಂತೋಷವಾಗಿರಬೇಕು, ಕಾಲಕ್ಕೆ ಮಳೆ ಆಗಲಿ ಬೆಳೆ ಆಗಲಿ ಅಂತೇಳಿ ನಾವೊಂದು ಈ ಒಂದು ಹಿಂದಿನವರು ಏನು ಪೀಳಿಗೆ ಹಾಕ್ಕೊಟ್ಟಿದ್ದಾರೆ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ 5ನೇ ವಾರ್ಡಿನ ಯುವಕರ ತಂಡ ಭಾಳ ಸಂತೋಷ ಆಗುತ್ತೆ. ಇದೇ ರೀತಿ ಮುಂದುವರಲಿ ಅಂತ ಬಯಸ್ತೀನಿ. ಒಟ್ಟಿನಲ್ಲಿ ಆಷಾಢ ಮಾಸದ ಪ್ರಯುಕ್ತ ಎಲ್ಲೆಲ್ಲೂ ಜಾತ್ರೆಗಳು ನಡೆಯುತ್ತಿದ್ದು, ಚಿಕ್ಕಬಳ್ಳಾಪುರ ನಗರದಲ್ಲೂ ಪ್ರಮುಖ ಜಾಗಗಳಲ್ಲಿ ಜಾತ್ರೆಗಳು ಮುಂದುವರೆದಿವೆ.
ಜನರ ನಂಬಿಕೆಯಂತೆ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಗಳು ಸಿಗಲಿ ಎಂದು ಹಾರೈಸೋಣ ಅಲ್ಲವೇ.